ಇವತ್ತು ಈ ಕೇಸ್ಗೆ ಮೂಲ ಕಾರಣಕರ್ತರಲ್ಲಿ ತನಿಖಾಧಿಕಾರಿಗಳು ಬಹಳ ಪ್ರಾಮುಖ್ಯವಾದಂಥ ಪಾತ್ರವನ್ನು ಇದರಲ್ಲಿ ವಹಿಸಿದ್ದಾರೆ. ಯಾರೇ ಒತ್ತಡ ಹಾಕಲಿ ಅಥವಾ ಯಾರ ಆಮಿಷಕ್ಕೂ ಕೂಡ ಪೊಲೀಸ್ ಅಧಿಕಾರಿಗಳು ಬಲಿಯಾಗಬಾರ್ದು, ಡಾಕ್ಟರ್ಗಳು ಕೂಡ ಬಲಿಯಾಗಬಾರ್ದು. ಸರ್ಕಾರದ ಒಂದು ಸಂಬಳ ಅಂದರೆ ಅವರಿಗೆ ಸಿಗ್ತಕ್ಕಂಥದ್ದು ಸರ್ಕಾರದ ಜನಸಾಮಾನ್ಯರಿಗೆ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸಿಕೊಡ್ತಕ್ಕಂತಹ ದೃಷ್ಟಿಕೋನದಲ್ಲಿ ಇವತ್ತು ಸರ್ಕಾರದ ಕರ್ತವ್ಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುವವರು ಇವತ್ತು ತಪ್ಪು ಮಾಡಿದ್ದಾರೆ. ಸೌಜನ್ಯಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿ ಜಿಲ್ಲಾ ಒಕ್ಕಲಿಗರ ಹೋರಾಟ ಸಮಿತಿ ಆಶ್ರಯದಲ್ಲಿ ಮಂಗಳೂರಿನಲ್ಲಿ ಮಂಗಳವಾರ ಜಿಲ್ಲಾ ಮಟ್ಟದ 2 ದಿನಗಳ ಧರಣಿ ಸತ್ಯಾಗ್ರಹಕ್ಕೆ ಚಾಲನೆ ನೀಡಲಾಯಿತು. ಪುರಭವನದ ಮುಂಭಾಗ ಗಾಂಧಿ ಪ್ರತಿಮೆಗೆ ಪ್ರತಿಭಟನೆ ಆರಂಭಕ್ಕೂ ಮುನ್ನ ಬಾಲಕೃಷ್ಣ ಡಿಬಿ ಅವರು ಮಾಲಾರ್ಪಣೆ ಮಾಡಿದರು. ಸೌಜನ್ಯ ಅಜ್ಜ ಬಾಬು ಗೌಡ ದೀಪ ಬೆಳಗಿಸುವ ಮೂಲಕ ಧರಣಿಗೆ ಚಾಲನೆಯನ್ನ ನೀಡಿದರು. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ನೈಜ ಆರೋಪಿಗಳು ಶಿಕ್ಷೆಯಿಂದ ತಪ್ಪಿಸಿಕೊಂಡಿದ್ದಾರೆ. ಮರಣೋತ್ತರ ಪರೀಕ್ಷೆ ನಡೆಸಿದ ವೈದ್ಯರನ್ನು ಹಾಗೂ ತನಿಖಾಧಿಕಾರಿ ಅವರನ್ನು ವಿಚಾರಣೆಗೆ ಒಳಪಡಿಸಿದ್ರೆ ಈ ಪ್ರಕರಣದ ಹಿಂದಿನ ಕಾಣದ ಕೈಗಳು ಯಾವುವು ಎಂಬುದು ಬಯಲಾಗಲಿದೆ ಎಂದು ಪ್ರತಿಭಟನಾ ನಿರತರು ಆಗ್ರಹಿಸಿದರು. ಹೋರಾಟ ಸಮಿತಿಯ ಪ್ರಮುಖರಾದ ಕಿರಣ್ ಬುಡ್ಲೆಗುತ್ತು ಮಾತನಾಡಿ, ಸೌಜನ್ಯಗೆ ಈ ಸರ್ಕಾರದಿಂದ ನ್ಯಾಯ ಸಿಗಬಹುದು ಎಂದು ಭರವಸೆ ಇಟ್ಟಿಕೊಂಡಿದ್ದೇವೆ. ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ಕಮಿಷನರ್ ಪ್ರತಿಭಟನಾ ಸ್ಥಳಕ್ಕೆ ಬಂದು ನಮ್ಮ ಅಹವಾಲನ್ನು ಸ್ವೀಕರಿಸಬೇಕು, ನಮ್ಮ ಬೇಡಿಕೆಯನ್ನ ಸರ್ಕಾರಕ್ಕೆ ತಲುಪಿಸಬೇಕು ಎಂದು ಒತ್ತಾಯಿಸಿದರು. ಯಾವುದೇ ಮೃತದೇಹ ಪತ್ತೆಯಾದರೂ ಆ ವ್ಯಕ್ತಿ ಕೊಲೆಯಾಗಿದ್ದಾರೋ ಅಥವಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೋ ಎಂಬುದನ್ನು ಖಚಿತವಾಗಿ ತಿಳಿಯುವ ತಂತ್ರಜ್ಞಾನಗಳಿವೆ. ಆದರೆ ಸೌಜನ್ಯ ಪ್ರಕರಣದಲ್ಲಿ ತನಿಖಾಧಿಕಾರಿ ಸಾಕ್ಷ್ಯಗಳನ್ನು ಕಲೆ ಹಾಕುವ ಯಾವ ಪ್ರಯತ್ನವನ್ನು ನಡೆಸಿಲ್ಲ. ಅವರು ಯಾರ ಒತ್ತಡಕ್ಕೆ ಒಳಗಾಗಿದ್ದಾರೆ ಎಂಬುದು ಬಯಲಾಗಬೇಕು ಎಂದರು. ಆದರೆ ಆ ಒಂದು ಕೇಸಿನಲ್ಲಿ ಯಾವ ರೀತಿ ತನಿಖಾಧಿಕಾರಿಗಳು ತನಿಖೆ ಮಾಡಬೇಕಿತ್ತು, ತನಿಖಾಧಿಕಾರಿಗಳು ಯಾವ ರೀತಿ ಸಾಕ್ಷಿಯನ್ನು ಕಲೆ ಹಾಕಬೇಕಾಗಿತ್ತು, ಇವತ್ತು ಆ ಆರೋಪಿ ಅಂತೇಳಿ ಯಾರನ್ನು ಬಿಂಬಿಸಿದ್ರು, ಆ ವ್ಯಕ್ತಿಯ ಏನು ಅಲ್ಲಿ ಒಂದು ಟೆಂಟ್ ಇರುತ್ತೆ, ಆ ಟೆಂಟಿನ ಜಾಗದಲ್ಲಿ ರಾತ್ರಿಯಲ್ಲಿ ಅವನು ಟೆಂಟಲ್ಲಿ ವಾಸಿಸಲಿಕ್ಕೆ ಬೇಕಾದಂತಹ ಅವನ ಲೈಟ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಅವನ ಸಾಮಗ್ರಿಗಳು ಯಾವುದನ್ನು ಕೂಡ ಕಲೆ ಹಾಕಲಿಲ್ಲ. ಹಾಗಿರುವಾಗ ಆ ಟೆಂಟು ಕೃತಕವ ಅಂತ ಹೇಳ್ತಕ್ಕಂಥದ್ದು ನಮಗೆಲ್ಲರಿಗೂ ಬರತಕ್ಕಂಥ ಸಂದೇಹ. ಇವತ್ತು ಈ ಕೇಸು ಕೂಡ ಒಂದು ದೇಶದ್ರೋಹದ ಕೇಸ್ ಆಗಿದೆ. ದಯವಿಟ್ಟು ಇದನ್ನು ಸರ್ಕಾರ ಕೂಡಲೇ ಒಂದು ಸರಿಯಾದಂತಹ ಅಧಿವೇಶನವನ್ನು ಕರೆದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಒಂದು ಸಪರೇಟ್ ಅಧಿವೇಶನವನ್ನು ಕರೆದು ಅಲ್ಲಿರ್ತಕ್ಕಂಥ 224 ಜನ MLAಗಳ ಸಮಕ್ಷಮದಲ್ಲಿ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಇದನ್ನು ಒಂದು SIT ತನಿಖೆ ಮುಖಾಂತರ ತನಿಖೆ ಮಾಡಬೇಕು ಅಂತ ಹೇಳುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಚ್ಛಿಸುತ್ತಿದ್ದೇವೆ. ಆದರೆ ಆ ಕೋರ್ಟಿನ ಡಿಸಿಷನ್ ಅಲ್ಲಿ ಕೋರ್ಟು ನ್ಯಾಯಾಧೀಶರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, 72 ಗಂಟೆಗಳ ಆ ಒಂದು ಗೋಲ್ಡನ್ ಹವರ್ಸ್, ಚಿನ್ನದ ಸಮಯ, ಆ ಸಮಯದಲ್ಲಿ ಒಬ್ಬ ತನಿಖಾಧಿಕಾರಿ ಯಾವ ರೀತಿ ಕೆಲಸ ಮಾಡಬೇಕು, ಒಬ್ಬ ತನಿಖಾಧಿಕಾರಿ ಈ ದೇಶದ ಕಾನೂನಿನ ಅಡಿಯಲ್ಲಿ ಅವನಿಗೆ ಬೇರೆ ಬೇರೆ ರೀತಿಯ ಟ್ರೈನಿಂಗ್ ಆಗಿ ಅವನು ಈ ದೇಶದಲ್ಲಿ ಯಾರಿಗೂ ನ್ಯಾಯ ಕೊಡ್ತಕ್ಕಂತಹ ಜವಾಬ್ದಾರಿ ಇರ್ತಕ್ಕಂಥವರು ಇವತ್ತು ಆ ಒಂದು ಕೇಸಿಗೆ ಬೇಕಾದಂತಹ ಒಂದು ಕೊನೆಯ ಪಕ್ಷ ಒಂದು 2, 3, 4 ಅಂಶಗಳಷ್ಟು ಸಾಕ್ಷಿಯನ್ನಾದರೂ ಕಲೆ ಹಾಕಿದರೆ ಇವತ್ತು ಇದಕ್ಕೆ ಒಂದು ಅಂತ್ಯ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಜಿಲ್ಲಾ ಒಕ್ಕಲಿಗರ ಹೋರಾಟ ಸಮಿತಿಯ ಸಂಚಾಲಕ ಬಾಲಕೃಷ್ಣ ಡಿಬಿ, ಬೆಳ್ತಂಗಡಿ ತಾಲೂಕು ಒಕ್ಕಲಿಗ ಸಂಘದ ಮುಖಂಡರಾದ ಕುಶಾಲಪ್ಪ ಪೂವಾಜೆ, ಎಚ್ ಪದ್ಮಗೌಡ, ಸುಳ್ಯ ತಾಲೂಕು ಯುವ ಸೇವಾ ಸಮಿತಿ ಮುಖಂಡ ಚಂದ್ರ ಕೊಲ್ಚಾರ್, ಕಡಬ ತಾಲೂಕು ಒಕ್ಕಲಿಗರ ಸಂಘದ ಪ್ರಮುಖರಾದ ಸುರೇಶ್ ಪೈಲೂರು, ವಿಟ್ಲ ಬಂಟ್ವಾಳ ಒಕ್ಕಲಿಗರ ಸಂಘದ ಮೋನಪ್ಪಗೌಡ, ಹೋರಾಟ ಸಮಿತಿಯ ಗುರುರಾಜ್ ಯುಬಿ ಮತ್ತಿತರರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದರು.